ಮತ್ತೊಂದು ಕಡೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣದಲ್ಲಿ ನಾಪತ್ತೆಯಾಗಿರುವ ಕೇರಳ ಮೂಲದ ಲಾರಿ ಹಾಗೆ ಅದರ ಚಾಲಕ ಅರ್ಜುನ್ ಶೋಧ ಕಾರ್ಯ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಶಿರೂರುವರೆಗೂ ಆ ಲಾರಿ ಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಖಚಿತಪಡಿಸುವ ಸಿಸಿಟಿವಿ ದೃಶ್ಯಗಳು ಇದೀಗ ಲಭ್ಯ ಆಗಿದೆ. ಜುಲೈ 15ನೇ ತಾರೀಕು ಸಂಜೆ 4:30ಕ್ಕೆ ಈ ಲಾರಿ ಹೊರಟಿದೆ. ಜೊಯ್ಡಾದ ರಾಮನಗರದಿಂದ ಬೆನ್ಸ್ ಲಾರಿ ಹೊರಟಿದೆ. ಬೆಳಗ್ಗೆ 3:47 ಸುಮಾರಿಗೆ ಶಿರೂರ್ ಬಳಿ ಅರ್ಜುನ್ ಚಲಾಯಿಸುತ್ತಿದ್ದ ಲಾರಿ ಬಂದಿರೋದ್ರ ದೃಶ್ಯ, ಅಂಕೋಲಾ ಮೂಲಕ ಹಾದು ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಲ್ಲಿಗೆ ಶಿರೂರ್ನಲ್ಲೇ ಲಾರಿ ಬಂದಿತ್ತು ಅನ್ನೋದನ್ನ ಈ ದೃಶ್ಯ ಖಚಿತಪಡಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದೇ ಲಾರಿ ಸದ್ಯಕ್ಕೆ ನಾಪತ್ತೆಯಾಗಿರೋದು. ಹಾಗೆ ಇದರ ಚಾಲಕ ಅರ್ಜುನ್, ಕೇರಳ ಮೂಲದ ಅರ್ಜುನ್, ಆತನ ಹುಡುಕಾಟ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಅಂಕೋಲಾ ಮೂಲಕ ಹಾದು ಹೋಗಿದೆ ಲಾರಿ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಬೆಳಗ್ಗೆ ನಿದ್ದೆಗೆ ಜಾರಿದ್ರಿಂದ ಲಾರಿಯನ್ನ ಪಕ್ಕಕ್ಕೆ ನಿಲ್ಲಿಸಿ ನಿದ್ದೆಗೆ ಜಾರಿದ್ರು ಆ ಚಾಲಕ ಅರ್ಜುನ್. ಅದಾದ ನಂತರ ಆದ ದುರ್ಘಟನೆಯಿಂದ ನಾಪತ್ತೆಯಾಗಿದ್ದಾರೆ. ಮಧ್ಯರಾತ್ರಿ 2:45ಕ್ಕೆ ಇನ್ನೊಂದು ಲಾರಿ ಚಾಲಕನಿಗೆ ಫೋನ್ ಮಾಡಿದ್ದಾರೆ. ನಿದ್ದೆ ಬರ್ತಿದೆ ಅಂತ ಹೇಳಿ ಅರ್ಜುನ್ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶೇಷಗಿರಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಲಾರಿ ಬಂದಿತ್ತು ಶಿರೂರ್ ಕಡೆಗೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇರೋದು. ಅದರ ದೊಡ್ಡ ಪ್ರಶ್ನೆ ಇರೋದು, ಇಲ್ಲಿ ಬಂದದ ಲಾರಿ ಏನಾಯ್ತು ಅಂತ. ಈ ಶೋಧ ಕಾರ್ಯ ಯಾವ ಹಂತದಲ್ಲಿದೆ, ಬೇರೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ? ಹೌದು ಸ್ಮಿತಾ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 9ನೇ ದಿನದ ಕಾರ್ಯಾಚರಣೆ ಈಗ ಬೆಳಗ್ಗೆಯಿಂದನೇ ಆರಂಭ ಆಗಿರುವಂಥದ್ದು. ಈಗಾಗಲೇ ನೌಕಾನೆಲೆ, ಎಸ್ಡಿಆರ್ಎಫ್ ಜೊತೆಗೆ ಈಗ ಇಂಡಿಯನ್ ಕೋಸ್ಟ್ ಗಾರ್ಡ್ ಅವರು ಕೂಡ ಈಗ ಹೆಲಿಕಾಪ್ಟರ್ ಕಾರ್ಯಾಚರಣೆ ಕೂಡ ಮಾಡಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಕೇರಳ ಮೂಲದ ಅರ್ಜುನ್ ಅವರು ಲಾರಿ ಈಗ ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಅವರ ಪತ್ತೆಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿರುವಂಥದ್ದು. ಬಹಳ ಪ್ರಮುಖವಾಗಿ ಅರ್ಜುನ್ ಇದೇ ಮಾರ್ಗದಲ್ಲಿಯೇ ಬಂದಿದ್ದಾನೆ ಎಂಬುದಕ್ಕೆ ಕೆಲವೊಂದು ಸಾಕ್ಷ್ಯಗಳು ಕೂಡ ಸಿಕ್ಕಿರುವಂಥದ್ದು. ಅಂಕೋಲದ CCTVಯಲ್ಲಿ ಕೂಡ ಈ ಒಂದು ದೃಶ್ಯ ಸೆರೆಯಾಗಿದೆ. ಜುಲೈ 15ರ ಒಂದು ಸಂಜೆ 4:30 ಸುಮಾರಿಗೆ ಜೊಯ್ಡಾದ ರಾಮನಗರದಿಂದ ಟಿಂಬರ್ ಹೊತ್ತಂಥ ಲಾರಿ, ಅಂದರೆ ಅದರ ಚಾಲಕ ಅರ್ಜುನ್ ತನ್ನ ಲಾರಿಯನ್ನು, ಭಾರತ್ ಬೆಂಜ್ ಲಾರಿಯನ್ನು ಕೂಡ ಈ ಮಾರ್ಗದಲ್ಲಿ ಕರತಂದಿರೋ ಬಗ್ಗೆ ಖಚಿತವಾದ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸುಮಾರು ಬೆಳಿಗ್ಗೆ 3:47 ಸುಮಾರಿಗೆ ಶಿರೂರಿನ ಈ ಭೂಕುಸಿತದ ಪ್ರದೇಶದಲ್ಲಿ ಆತ ತನ್ನ ಲಾರಿಯನ್ನು ನಿಲ್ಲಿಸಿಕೊಂಡಿದ್ದ ಎಂಬ ಮಾಹಿತಿ ಖಚಿತವಾಗಿದೆ. ಯಾಕಂತ ಹೇಳಿದ್ರೆ ಸುಮಾರು ಬೆಳಿಗ್ಗೆ 2:47 ಸುಮಾರಿಗೆ ಆತನ ಸ್ನೇಹಿತ ಇನ್ನೋರ್ವ ಚಾಲಕ ಕೂಡ ಕರೆ ಮಾಡಿದ್ದಾನೆ ಅರ್ಜುನಿಗೆ. ಆ ಸಂದರ್ಭದಲ್ಲಿ ತನಗೆ ನಿದ್ದೆ ಬರ್ತಾ ಇದೆ, ತಾನು ನಿದ್ದೆ ಮಾಡಬೇಕೆಂಬ ಕಾರಣಕ್ಕೆ ಅರ್ಜುನ್ ಅದೇ ಸ್ಥಳದಲ್ಲಿ ತನ್ನ ಲಾರಿಯನ್ನು ಇಟ್ಟುಕೊಂಡು ಮಲಗಿದ್ದ. ಇದೇ ಸಂದರ್ಭದಲ್ಲಿ ಬೆಳಿಗ್ಗೆ 8:45 ಸುಮಾರಿಗೆ ಈ ಒಂದು ದುರ್ಘಟನೆ ನಡೆದಿದೆ. ಈ ದುರ್ಘಟನೆಯಲ್ಲಿ ಭಾರತ್ ಬೆಂಜ್ ಲಾರಿಯಲ್ಲಿರುವಂಥ ಅರ್ಜುನ್ ಮತ್ತು ಲಾರಿ ಒಟ್ಟಿಗೆ ನದಿಯಲ್ಲಿ ಬಿದ್ದಿರುವ ಬಹುತೇಕ ಸಂಖ್ಯೆ ಕೂಡ ವ್ಯಕ್ತವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಂಬಂಧಪಟ್ಟ ಲಾರಿ ಮಾಲೀಕರು ಹೇಳುವ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ತನ್ನ ಲಾರಿ ಇದೆ, GPS ಇದನ್ನು ತಿಳಿಸಿದೆ ಎಂಬ ಮಾಹಿತಿಯನ್ನು ಇಷ್ಟು ದಿನ ನೀಡ್ತಾ ಇದ್ರು. ಆದರೆ ಈ ಹಿಂದೆ ನಿನ್ನೆವರೆಗಿನ 8 ದಿನಗಳ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಹೆದ್ದಾರಿ ಮಾರ್ಗವನ್ನು ಸಂಪೂರ್ಣ ತೆರವುಗೊಳಿಸಲಾಗಿದೆ. ಇವತ್ತು ಬೆಳಗ್ಗೆಯಿಂದ ಈಗಾಗಲೇ ನದಿಯಲ್ಲಿ ಕೂಡ ಶೋಧ ಕಾರ್ಯ ನಡೆಸಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಗೋಕಾಕ್ದಿಂದ ಬಂದಂಥ ಪೋಕ್ಲೈನ್, ಅಂದರೆ 60 ಅಡಿ ಉದ್ದಕ್ಕೆ ಚಾಚಿ ಮಣ್ಣನ್ನು ಎತ್ತುವ ಸಾಮರ್ಥ್ಯ ಹೊಂದಿರುವ ಒಂದು ಹಿಟಾಚಿ ಬೂಮರ್ ಯಂತ್ರ ಕೂಡ ಈಗಾಗಲೇ ಅಂಕೋಲ ಕಡೆ ಆಗಮಿಸ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಈ ಒಂದು ಯಂತ್ರ ಅಂಕೋಲಕ್ಕೆ ಬಂದು ಶಿರೂರಿನ ಈ ದುರ್ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂಥದ್ದು. ಸ್ಮಿತಾ, ಈಗ ಅನೇಕ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳು ಕೂಡ ಬಂದಿದ್ದಾರೆ, ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಏನು ಹೇಳ್ತಿದ್ದಾರೆ ಶೇಷಗಿರಿ ಅವರು, ಅಂದರೆ ಏನಾಗಿರುವ ಸಾಧ್ಯತೆಗಳಿದೆ ಅನ್ನೋ ಅಂದಾಜು ಮಾಡ್ತಿದ್ದಾರೆ ಅಂತ? ಲಾರಿ ಇಡೀ ಅಷ್ಟು ದೊಡ್ಡ ಗಾತ್ರದ ಲಾರಿನೇ ನಾಪತ್ತೆ ಅಂತಂದ್ರೆ ಏನಾಗಿರಬಹುದು ಅಂತ ಹೇಳಿ? ಖಂಡಿತವಾಗಿಯೂ ಸ್ಮಿತಾ, ಯಾಕಂತ ಹೇಳಿದ್ರೆ ಈಗಾಗಲೇ ಗುಡ್ಡ ಕುಸಿತದ 2ನೇ ದಿನಕ್ಕೆ ಇಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ ಭೂವಿಜ್ಞಾನಿಗಳು ಈ ಒಂದು ಗುಡ್ಡದ ಸಾಮರ್ಥ್ಯದ ಬಗ್ಗೆ ತಿಳಿಸಿದ್ದಾರೆ. ಇನ್ನೂ ಕೂಡ ಈ ಗುಡ್ಡ ಮತ್ತೆ ಕುಸಿಯುವ ಸಾಧ್ಯತೆಗಳ ಬಗ್ಗೆ ಬಹುತೇಕ ವಿಷಯಗಳ ಬಗ್ಗೆ ವರದಿಗಳನ್ನು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ತಿಳಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿ ವಾಹನ ಸಂಚಾರ ಮಾಡಬಾರ್ದೆಂಬ ಸಲಹೆಯನ್ನು ಕೂಡ ನೀಡಿರುವಂಥದ್ದು. ಇದರ ಬೆನ್ನಿಗೆ NDRF ಆಗಿರ್ಬೋದು, SDR ಆಗಿರ್ಬೋದು,
ಆರ್ಮಿ ಆಗಿರ್ಬೋದು, ನೌಕಾನೆಲೆ, ಇದರ ಜೊತೆಗೆ ಈಗಷ್ಟೇ ಇಂಡಿಯನ್ ಕೋಸ್ಟ್ ಗಾರ್ಡ್ ಕೂಡ ಎಂಟ್ರಿ ಆಗಿರುವಂಥದ್ದು. ಹೆಲಿಕಾಪ್ಟರ್ಗಳ ಮೂಲಕ ನದಿಯಲ್ಲಿ ಕೂಡ ಶೋಧವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ನಿನ್ನೆಯಿಂದಲೇ ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ನದಿಯಲ್ಲಿ ಇಳಿದು ಒಂದು ರೀತಿಯ ಶೋಧವನ್ನು ಮಾಡ್ತಾ ಇದೆ. ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು, ರೇಡಾರ್ಗಳ ಮೂಲಕ ಭೂಮಿ ಅಂದರೆ ನದಿಯಲ್ಲಿ ಇರುವಂತಹ ಮನುಷ್ಯನ ಒಂದು ಚಿತ್ರವನ್ನು ಸೆರೆ ಹಿಡುವ ಯಂತ್ರಗಳ ಮೂಲಕ ಪತ್ತೆ ಹಚ್ಚುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದ ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ. ಸ್ಮಿತಾ, ರೈಟ್, ಧನ್ಯವಾದ ಶೇಷಗಿರಿ ಮಾಹಿತಿಗಾಗಿ. ಮತ್ತೊಂದು ಕಡೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣದಲ್ಲಿ ನಾಪತ್ತೆಯಾಗಿರುವ ಕೇರಳ ಮೂಲದ ಲಾರಿ ಹಾಗೆ ಅದರ ಚಾಲಕ ಅರ್ಜುನ್ ಶೋಧ ಕಾರ್ಯ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಶಿರೂರುವರೆಗೂ ಆ ಲಾರಿ ಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಖಚಿತಪಡಿಸುವ ಸಿಸಿಟಿವಿ ದೃಶ್ಯಗಳು ಇದೀಗ ಲಭ್ಯ ಆಗಿದೆ. ಜುಲೈ 15ನೇ ತಾರೀಕು ಸಂಜೆ 4:30ಕ್ಕೆ ಈ ಲಾರಿ ಹೊರಟಿದೆ. ಜೊಯ್ಡಾದ ರಾಮನಗರದಿಂದ ಬೆಂಜ್ ಲಾರಿ ಹೊರಟಿದೆ. ಬೆಳಗ್ಗೆ 3:47ರ ಸುಮಾರಿಗೆ ಶಿರೂರ್ ಬಳಿ ಅರ್ಜುನ್ ಚಲಾಯಿಸುತ್ತಿದ್ದ ಲಾರಿ ಬಂದಿರೋದರ ದೃಶ್ಯ, ಅಂಕೋಲಾ ಮೂಲಕ ಹಾದು ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಲ್ಲಿಗೆ ಶಿರೂರಿನಲ್ಲೇ ಲಾರಿ ಬಂದಿತ್ತು ಅನ್ನೋದನ್ನ ಈ ದೃಶ್ಯ ಖಚಿತಪಡಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದೇ ಲಾರಿ ಸದ್ಯಕ್ಕೆ ನಾಪತ್ತೆಯಾಗಿರೋದು. ಹಾಗೆ ಇದರ ಚಾಲಕ ಅರ್ಜುನ್, ಕೇರಳ ಮೂಲದ ಅರ್ಜುನ್, ಆತನ ಹುಡುಕಾಟ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಅಂಕೋಲಾ ಮೂಲಕ ಹಾದು ಹೋಗಿದೆ ಲಾರಿ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಬೆಳಗ್ಗೆ ನಿದ್ದೆಗೆ ಜಾರಿದ್ರಿಂದ ಲಾರಿಯನ್ನ ಪಕ್ಕಕ್ಕೆ ನಿಲ್ಲಿಸಿ ನಿದ್ದೆಗೆ ಜಾರಿದ್ರು ಆ ಚಾಲಕ ಅರ್ಜುನ್. ಅದಾದ ನಂತರ ಆದ ದುರ್ಘಟನೆಯಿಂದ ನಾಪತ್ತೆಯಾಗಿದ್ದಾರೆ. ಮಧ್ಯರಾತ್ರಿ 2:45ಕ್ಕೆ ಇನ್ನೊಂದು ಲಾರಿ ಚಾಲಕನಿಗೆ ಫೋನ್ ಮಾಡಿದ್ದಾರೆ. ನಿದ್ದೆ ಬರ್ತಿದೆ ಅಂತ ಹೇಳಿ ಅರ್ಜುನ್ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶೇಷಗಿರಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಲಾರಿ ಬಂದಿತ್ತು ಶಿರೂರ್ ಕಡೆಗೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇರೋದು. ಅದರ ದೊಡ್ಡ ಪ್ರಶ್ನೆ ಇರೋದು, ಇಲ್ಲಿ ಬಂದದ ಲಾರಿ ಏನಾಯ್ತು ಅಂತ. ಈ ಶೋಧ ಕಾರ್ಯ ಯಾವ ಹಂತದಲ್ಲಿದೆ, ಬೇರೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ? ಹೌದು ಸ್ಮಿತಾ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 9ನೇ ದಿನದ ಕಾರ್ಯಾಚರಣೆ ಈಗ ಬೆಳಗ್ಗೆಯಿಂದನೇ ಆರಂಭ ಆಗಿರುವಂಥದ್ದು. ಈಗಾಗಲೇ ನೌಕಾನೆಲೆ, ಎಸ್ಡಿಆರ್ಎಫ್ ಜೊತೆಗೆ ಈಗ ಇಂಡಿಯನ್ ಕೋಸ್ಟ್ ಗಾರ್ಡ್ ಅವರು ಕೂಡ ಈಗ ಹೆಲಿಕಾಪ್ಟರ್ ಕಾರ್ಯಾಚರಣೆ ಕೂಡ ಮಾಡಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಕೇರಳ ಮೂಲದ ಅರ್ಜುನ್ ಅವರು ಲಾರಿ ಈಗ ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಅವರ ಪತ್ತೆಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿರುವಂಥದ್ದು. ಬಹಳ ಪ್ರಮುಖವಾಗಿ ಅರ್ಜುನ್ ಇದೇ ಮಾರ್ಗದಲ್ಲಿಯೇ ಬಂದಿದ್ದಾನೆ ಎಂಬುದಕ್ಕೆ ಕೆಲವೊಂದು ಸಾಕ್ಷ್ಯಗಳು ಕೂಡ ಸಿಕ್ಕಿರುವಂಥದ್ದು. ಅಂಕೋಲಾದ CCTVಯಲ್ಲಿ ಕೂಡ ಈ ಒಂದು ದೃಶ್ಯ ಸೆರೆಯಾಗಿದೆ. ಜುಲೈ 15ರ ಒಂದು ಸಂಜೆ 4:30ರ ಸುಮಾರಿಗೆ ಜೊಯ್ಡಾದ ರಾಮನಗರದಿಂದ ಟಿಂಬರ್ ಹೊತ್ತಂಥ ಲಾರಿ, ಅಂದರೆ ಅದರ ಚಾಲಕ ಅರ್ಜುನ್ ತನ್ನ ಲಾರಿಯನ್ನು, ಭಾರತ್ ಬೆಂಜ್ ಲಾರಿಯನ್ನು ಕೂಡ ಈ ಮಾರ್ಗದಲ್ಲಿ ಕರತಂದಿರೋ ಬಗ್ಗೆ ಖಚಿತವಾದ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸುಮಾರು ಬೆಳಿಗ್ಗೆ 3:47ರ ಸುಮಾರಿಗೆ ಶಿರೂರಿನ ಈ ಭೂಕುಸಿತದ ಪ್ರದೇಶದಲ್ಲಿ ಆತ ತನ್ನ ಲಾರಿಯನ್ನು ನಿಲ್ಲಿಸಿಕೊಂಡಿದ್ದ ಎಂಬ ಮಾಹಿತಿ ಖಚಿತವಾಗಿದೆ. ಯಾಕಂತ ಹೇಳಿದ್ರೆ ಸುಮಾರು ಬೆಳಿಗ್ಗೆ 2:47ರ ಸುಮಾರಿಗೆ ಆತನ ಸ್ನೇಹಿತ ಇನ್ನೋರ್ವ ಚಾಲಕ ಕೂಡ ಕರೆ ಮಾಡಿದ್ದಾನೆ ಅರ್ಜುನಿಗೆ. ಆ ಸಂದರ್ಭದಲ್ಲಿ ತನಗೆ ನಿದ್ದೆ ಬರ್ತಾ ಇದೆ, ತಾನು ನಿದ್ದೆ ಮಾಡಬೇಕೆಂಬ ಕಾರಣಕ್ಕೆ ಅರ್ಜುನ್ ಅದೇ ಸ್ಥಳದಲ್ಲಿ ತನ್ನ ಲಾರಿಯನ್ನು ಇಟ್ಟುಕೊಂಡು ಮಲಗಿದ್ದ. ಇದೇ ಸಂದರ್ಭದಲ್ಲಿ ಬೆಳಿಗ್ಗೆ 8:45ರ ಸುಮಾರಿಗೆ ಈ ಒಂದು ದುರ್ಘಟನೆ ನಡೆದಿದೆ. ಈ ದುರ್ಘಟನೆಯಲ್ಲಿ ಭಾರತ್ ಬೆಂಜ್ ಲಾರಿಯಲ್ಲಿರುವಂಥ ಅರ್ಜುನ್ ಮತ್ತು ಲಾರಿ ಒಟ್ಟಿಗೆ ನದಿಯಲ್ಲಿ ಬಿದ್ದಿರುವ ಬಹುತೇಕ ಸಂಖ್ಯೆ ಕೂಡ ವ್ಯಕ್ತವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಂಬಂಧಪಟ್ಟ ಲಾರಿ ಮಾಲೀಕರು ಹೇಳುವ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ತನ್ನ ಲಾರಿ ಇದೆ, GPS ಇದನ್ನು ತಿಳಿಸಿದೆ ಎಂಬ ಮಾಹಿತಿಯನ್ನು ಇಷ್ಟು ದಿನ ನೀಡ್ತಾ ಇದ್ರು. ಆದರೆ ಈ ಹಿಂದೆ ನಿನ್ನೆವರೆಗಿನ 8 ದಿನಗಳ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಹೆದ್ದಾರಿ ಮಾರ್ಗವನ್ನು ಸಂಪೂರ್ಣ ತೆರವುಗೊಳಿಸಲಾಗಿದೆ. ಇವತ್ತು ಬೆಳಗ್ಗೆಯಿಂದ ಈಗಾಗಲೇ ನದಿಯಲ್ಲಿ ಕೂಡ ಶೋಧ ಕಾರ್ಯ ನಡೆಸಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಗೋಕಾಕ್ದಿಂದ ಬಂದಂಥ ಪೋಕ್ಲೈನ್, ಅಂದರೆ 60 ಅಡಿ ಉದ್ದಕ್ಕೆ ಚಾಚಿ ಮಣ್ಣನ್ನು ಎತ್ತುವ ಸಾಮರ್ಥ್ಯ ಹೊಂದಿರುವ ಒಂದು ಹಿಟಾಚಿ ಬೂಮರ್ ಯಂತ್ರ ಕೂಡ ಈಗಾಗಲೇ ಅಂಕೋಲ ಕಡೆ ಆಗಮಿಸ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಈ ಒಂದು ಯಂತ್ರ ಅಂಕೋಲಕ್ಕೆ ಬಂದು ಶಿರೂರಿನ ಈ ದುರ್ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂಥದ್ದು. ಸ್ಮಿತಾ, ಈಗ ಅನೇಕ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳು ಕೂಡ ಬಂದಿದ್ದಾರೆ, ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಏನು ಹೇಳ್ತಿದ್ದಾರೆ ಶೇಷಗಿರಿ ಅವರು, ಅಂದರೆ ಏನಾಗಿರುವ ಸಾಧ್ಯತೆಗಳಿದೆ ಅನ್ನೋ ಅಂದಾಜು ಮಾಡ್ತಿದ್ದಾರೆ ಅಂತ? ಲಾರಿ ಇಡೀ ಅಷ್ಟು ದೊಡ್ಡ ಗಾತ್ರದ ಲಾರಿನೇ ನಾಪತ್ತೆ ಅಂತಂದ್ರೆ ಏನಾಗಿರಬಹುದು ಅಂತ ಹೇಳಿ.
ಖಂಡಿತವಾಗಿಯೂ ಸ್ಮಿತಾ, ಯಾಕಂತ ಹೇಳಿದ್ರೆ ಈಗಾಗಲೇ ಗುಡ್ಡ ಕುಸಿತದ 2ನೇ ದಿನಕ್ಕೆ ಇಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ ಭೂವಿಜ್ಞಾನಿಗಳು ಈ ಒಂದು ಗುಡ್ಡದ ಸಾಮರ್ಥ್ಯದ ಬಗ್ಗೆ ತಿಳಿಸಿದ್ದಾರೆ. ಇನ್ನೂ ಕೂಡ ಈ ಗುಡ್ಡ ಮತ್ತೆ ಕುಸಿಯುವ ಸಾಧ್ಯತೆಗಳ ಬಗ್ಗೆ ಬಹುತೇಕ ವಿಷಯಗಳ ಬಗ್ಗೆ ವರದಿಗಳನ್ನು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ತಿಳಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿ ವಾಹನ ಸಂಚಾರ ಮಾಡಬಾರ್ದೆಂಬ ಸಲಹೆಯನ್ನು ಕೂಡ ನೀಡಿರುವಂಥದ್ದು. ಇದರ ಬೆನ್ನಿಗೆ NDRF ಆಗಿರ್ಬೋದು, SDR ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ನೌಕಾನೆಲೆ, ಇದರ ಜೊತೆಗೆ ಈಗಷ್ಟೇ ಇಂಡಿಯನ್ ಕೋಸ್ಟ್ ಗಾರ್ಡ್ ಕೂಡ ಎಂಟ್ರಿ ಆಗಿರುವಂಥದ್ದು. ಹೆಲಿಕಾಪ್ಟರ್ಗಳ ಮೂಲಕ ನದಿಯಲ್ಲಿ ಕೂಡ ಶೋಧವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ನಿನ್ನೆಯಿಂದಲೇ ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ನದಿಯಲ್ಲಿ ಇಳಿದು ಒಂದು ರೀತಿಯ ಶೋಧವನ್ನು ಮಾಡ್ತಾ ಇದೆ. ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು, ರೇಡಾರ್ಗಳ ಮೂಲಕ ಅದರ ನದಿಯಲ್ಲಿ ಇರುವಂತಹ ಮನುಷ್ಯನ ಒಂದು ಚಿತ್ರವನ್ನು ಸೆರೆ ಹಿಡುವ ಯಂತ್ರಗಳ ಮೂಲಕ ಪತ್ತೆ ಹಚ್ಚುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಬೆಳಿಗ್ಗೆಯಿಂದ ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ ಸ್ಮಿತಾ. ರೈಟ್, ಧನ್ಯವಾದ ಶೇಷಗಿರಿ ಮಾಹಿತಿಗಾಗಿ.